ಬಾಗೇಪಲ್ಲಿ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಸಂದೇಶ್ ರವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆಯಲ್ಲಿ ಅವರು ಮಾತನಾಡಿ, ಹೊಸ ಉಡಿಯಾದ ಶಿವಾರೆಡ್ಡಿ ಅನ್ನೋರು 200 ಎಕರೆ ಜಮೀನನ್ನು ಆಕ್ರಮಿಸಿದ್ದಾರೆ ಅಂತ ವಿಧಾನಸಭಾ ಸೆಷನ್ಸ್ನಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಹೇಳಿ ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಅಂತ ಒತ್ತಾಯ ಮಾಡಿದರು. ನಂತರ ಇದೇ ಶಿವಾರೆಡ್ಡಿ ಅವರಿಗೆ ದುಡ್ಡು ಕೊಟ್ಟು ಜಮೀನು ಪಡೆದು ಈಗ ಆ ಜಮೀನಿಗೆ ಕಾಂಪೌಂಡ್ ಹಾಕಿಸಲು ಪ್ರಯತ್ನಿಸ್ತಾ ಇದ್ದಾರೆ. ಇಂತಹ ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡಿದರೆ ಮುಖ್ಯಮಂತ್ರಿಗಳ ಮನೆ ಮುಂದೆ ಪ್ರತಿಭಟನೆ ಮಾಡಲಾಗುವುದು ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು. ಸೋಮಲಾಪುರದ್ದು ಈ ವಾರದಲ್ಲಿ FIR ಮಾಡಿ ಆ ಜಮೀನನ್ನು ಸರ್ಕಾರದವರು ಇವರು ಸರ್ವೆ ಮಾಡಿ ಆ ಜಮೀನನ್ನು ಒತ್ತುವರಿ ತೆರವು ಮಾಡಿಲ್ಲ ಅಂದರೆ ಸೋಮಲಾಪುರದಲ್ಲೇ ಕುತ್ಕೊಂಡು ಹೋರಾಟ ಮಾಡ್ತೀವಿ. ಎರಡನೇ ಹೋರಾಟ ಸುಬ್ಬಾರೆಡ್ಡಿ ಮನೆ ಮುಂದೆ ಕುತ್ಕೊಂಡು ಹೋರಾಟ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅವ್ರನ್ನೇನ ಮಿನಿಸ್ಟ್ರಿ ಮಾಡಿಬಿಟ್ರೆ CM ಅವ್ರ ಮನೆ ಮುಂದೆ ಕುತ್ಕೊಂಡು ಹೋರಾಟ ಮಾಡ್ತೀವಿ. ಮಿನಿಸ್ಟ್ರಿ ಮಾಡಬಾರ್ದು ಅಂತ ಒತ್ತಾಯಿಸಿ CM ಅವ್ರ ಮನೆ ಮುಂದೆ ಕುತ್ಕೊಂಡು ಹೋರಾಟ ಮಾಡ್ತೀವಿ. ಇಂಥ ಹಗರಣಗಳು ಜಾಸ್ತಿ ಐತೆ. ಇವಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿರೋದು ಕೇವಲ 800 ಎಕರೆ. ಅದು ಒಂದೊಂದೇ ಎಕ್ಸ್ಪ್ಲೋರ್ ಮಾಡ್ತಾನೆ ಇರ್ತೀನಿ, ನಿರಂತರವಾಗಿ ಹೋರಾಟ ಮಾಡ್ತಾ ಇರ್ತೀನಿ. ಅದರಿಂದ ಸಾವು ಬಂದರೂ ಪರವಾಗಿಲ್ಲ. ನಂತರ ಬಾಗೇಪಲ್ಲಿ ಸರ್ವೆ ನಂಬರ್ 621/A1ರಲ್ಲಿ ಮಹಾಬಿ ಅವರ ಹೆಸರಿನಲ್ಲಿರುವ 33 ಗುಂಟೆ ಜಾಗದಲ್ಲಿ ಕೇಶವರೆಡ್ಡಿ ಅನ್ನೋರು 6 ಗುಂಟೆ ಜಾಗವನ್ನು ಆಕ್ರಮಿಸಿರ್ತಾರೆ. ಆದರೆ ಇದು ಕೋರ್ಟ್ನಲ್ಲಿ ಮುನ್ನಾವರ್ ಪಾಷಾರ್ ಅವರಿಗೆ ಜಾಗವೆಂದು ತಿಳಿಸಲಾಗಿರುತ್ತದೆ. ಈ ಜಾಗವನ್ನು 1 ತಿಂಗಳ ಹಿಂದೆ ಸರ್ವೆ ಮಾಡಿ ಪಹಣಿ ಕೊಡಿ ಅಂತ ಸಂಬಂಧಿಸಿದ ಇಲಾಖೆಗೆ ಮನವಿ ನೀಡಲಾಗಿರುತ್ತದೆ. ವಿಚಾರನಪ್ಪ ಹೊಸೂಡ್ಯ ಶಿವಾರೆಡ್ಡಿ 200 ಎಕರೆ ಜಮೀನು ಕಬಳಿಕೆ ಮಾಡವನೆ ಅಂತ ಬಿಟ್ಟು ಸೆಷನ್ನಲ್ಲಿ ಮಾತಾಡ್ತಾರೆ ಮಾನ್ಯ ಶ್ರೀ ಸುಬ್ಬಾರೆಡ್ಡಿ ಅವರು. ಆಮೇಲೆ ಇದೇ ವ್ಯಕ್ತಿ ಖುದ್ದು ಹೋಗಿ ಯಾರು ಫ್ಯಾಕ್ಷನಿಸ್ಟ್ ಸುಬ್ಬಾರೆಡ್ಡಿ ಖುದ್ದು ಹೋಗಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತಾರೆ. ಜಮೀನನ್ನ ಮುಟ್ಟುಗೋಲು ಹಾಕ್ಕೊಬೇಕು ಸರ್ಕಾರ. 200 ಎಕರೆ ಜಮೀನು ಅವನಿಗೆ ಯಾವ ಥರ ಬೇಕೋ ಆ ಥರ ಎಲ್ಲ ಭಯ ಬಿಡಿಸಿ ಪಾಪ ಶಿವಾರೆಡ್ಡಿಕ. ಅವನೊಂದು ಚಿಕ್ಕ ಭೂಗಳ್ಳ, ಅಂದರೆ ಇವರಷ್ಟು ದೊಡ್ಡ ಭೂಗಳ್ಳ ಅಲ್ಲ. ಭೂಗಳ್ಳನ ಇಬ್ಬರು ಭೂಗಳ್ರಿ ಅವರು. ಶಿವಾರೆಡ್ಡಿಗೆ ಏನು ಮಾಡ್ತಾರೆ, ಧಮಕಿಗಳು ಹಾಕಿ ಅದು ಮಾಡಿ ಇದು ಮಾಡಿ ಜಮೀನು ಸೆಷನಲ್ಲೆಲ್ಲ ಮಾತಾಡಿ ಅವ್ರ ಮೇಲೆ ಕಂಪ್ಲೇಂಟ್ಗಳು ಮಾಡಿ ಏನೇನೋ ಮಾಡಿ ಫೈನಲ್ ಏನು ಮಾಡ್ತಾನೆ, ಈ ಜಮೀನನ್ನು ಸರ್ಕಾರಕ್ಕೆ ಉಳಿಸ್ಕೊಟ್ಬಿಟ್ಟಿದ್ದರೆ ಅಪ್ಪ ಸುಬ್ಬಾರೆಡ್ಡಿನೇ ದೇವಡಪ್ಪ ಅಂತ ಹೇಳ್ಬಿಟ್ಟು ನಾನು ಕೈ ಮುಗಿದ್ಬಿಡ್ತಾ ಇದ್ದೆ. ಇದು ಹಾಕೊಂಡ್ಬಿಟ್ಟವನಿ 200 ಎಕರೆ ಜಮೀನು ಹೊಸೂಡಿಯದ್ದು ನೋಡಿದ್ದೀರಣ್ಣ ಕಂಪೌಂಡು. ಇವತ್ತೊಂದು ಹೋಗಿ ಒಂದು ರೌಂಡ್ ವಿಸಿಟ್ ಮಾಡ್ಕೊಂಡು ಹೋಗ್ರಿ. ಹೊಸೂಡಿಯದ್ದು ಸುಳ್ಳು ಹೇಳ್ತಾ ಇಲ್ಲಪ್ಪ, ಸತ್ಯ ಹೇಳ್ತಾ ಇರೋದು ನಾನು. ಹೊಸೂಡಿಯ ಗ್ರಾಮ ಶಿವಾರೆಡ್ಡಿ ವಿರುದ್ಧ ಹೋರಾಟ ಮಾಡಿದವ್ರು ಯಾರಣ್ಣ? ಸೆಷನಲ್ಲಿ ಮಾತಾಡಿದವ್ರು ಯಾರು? ಇವತ್ತು ಯಾರವ್ರ ಜಮೀನಲ್ಲಿ? ಆದರೆ ಕೇಶವರೆಡ್ಡಿ ಅನ್ನೋರು ಶಾಸಕ ಸುಬ್ಬಾರೆಡ್ಡಿ ಅವರ ಹತ್ರ ಹೋಗಿದ್ದ ಸಂದರ್ಭದಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಅಧಿಕಾರಿಗಳಿಗೆ ಕೋರ್ಟ್ ಆದೇಶದ ಪ್ರಕಾರ ಖಾತೆ ಮಾಡಬಾರದು ಅಂತ ತಿಳಿಸಿದ್ದಾರೆ ಅಂತ ಆರೋಪಿಸಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯ ಕಾರ್ಯದರ್ಶಿ ಅನಿಲ್ ಕುಮಾರ್, ಜಿಲ್ಲಾಧ್ಯಕ್ಷ ನಾಗರಾಜ್, ಮುಖಂಡರಾದ ನವೀನ್, ಮುನಿರಾಜು, ಮುನ್ನಾವರ ಪಾಷಾ, ಶಶಿ, ವೆಂಕಟೇಶ್ ಮುಂತಾದವರು ಹಾಜರಿದ್ದರು. 22 ದಿನ ಇರೋಣ, ಮಾತಾಡ್ಬೇಡ್ರಿ. 22 ದಿನನಪ್ಪ, 22 ದಿನ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳಂಗಿಲ್ಲ. ಸಣ್ಣರೋದು ಹಂಗೆ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡೋಂಗಿಲ್ಲ. ಈ ಥರ ಮಾಡಿ ಬಡವ್ರದೆಲ್ಲ ನಿಲ್ಸಾಕಿದ್ರೆ ಯಾಕಿಲ್ಲ ಕಣ್ಣುಗಳು ಸರ್ಕಾರಕ್ಕೆ? 22 ದಿನ ನೀನು ವ್ಯಾಕ್ಸಿನೇಷನ್ ತೋರಿಸ್ತೀವಿ. ರಿಜಿಸ್ಟರ್ ಆಫೀಸ್ನೇ ನೀನು ಕೊಂಡ್ಕೊಂಡು ರಿಜಿಸ್ಟರ್ನ ಕೈಯಲ್ಲಿ ಇಟ್ಕೊಂಡು ಬೇರೆ ರಿಜಿಸ್ಟ್ರೇ ಮಾಡೋಂಗಿಲ್ಲ, ನಂದೇ ಮಾಡಬೇಕು ಅಂತ ಮಾಡಿಸ್ತಲ್ಲ. ಏನು ಮಾಡ್ತಾಯಿದ್ರು ಸರ್ಕಾರ? ರಾಜಕೀಯ ಪ್ರೇರಿತ ಅಲ್ವಾ ಅಣ್ಣ? ರಾಜಕೀಯಕ್ಕೆ ನನಗೇನಣ್ಣ ಸಂಬಂಧ? ఇప్పుడు నేనేమన్నా వచ్చి నిలుస్తానంటే వద్దంటారా? మా వాళ్ళు గెలిచేస్తారు. రాజకీయం చేయకు వచ్చిండేది కాదప్ప, మా జనాలకు న్యాయం ఇప్పించడానికి వచ్చిండేది. నేనే ನಿಲ್ಲಿಸ್ತಾನ ಇಡ ನಿಲ್ಲುವಂತ ಏನಾದರೂ ಸಾಧ್ಯತೆ ಇದೆಯಾ ಸರ್? ಅಲ್ಲ, ಈಗ ನಾನು ಹೇಳೋದೇನಂದ್ರೆ, ಈ ಅಪ್ಪ ಆ ಮಟ್ಟಕ್ಕೆ ಹೋದ್ರೆ ನಾನು ಆ ಮಟ್ಟಕ್ಕೆ ಹೋಗೇ ನಿಂತ್ಕೊಂತೀನಿ. ಈಗ ನಾವು ಕೇಳ್ತಾ ಇರೋಂಥದ್ದು ಬಡವ್ರ ಜಮೀನು ಬಿಡಬೇಕು. 33 ಗುಂಟೆ ಜಮೀನು ಸ್ಟಾರ್ಟ್ ಆಗಿ 800 ಎಕರೆಗೆ ಬಂದಿಲ್ಲ. 33 ಗುಂಟೆಗೆ ಸ್ಟಾರ್ಟ್ ಆಗಿದ್ದಪ್ಪ, 800 ಗುಂಟೆ ಬಂದಿಲ್ಲ. ಈ 800 ಎಕರೆ ಜಮೀನು 33 ಗುಂಟೆಗೆ ಸ್ಟಾರ್ಟ್ ಆಗಿದ್ದು ಹೋರಾಟ 800 ಎಕರೆಗೆ ಬಂತು. ಈ 800 ಎಕರೆ ಇಲ್ಲಾಜಿರ್ಲು ಮತ್ತು ನಮ್ಮ ಹೊಸೂಡ್ಯ, ಕೊಂಡವಾರಪಲ್ಲಿ, ಸೋಮರೆಡ್ಡಿಪಲ್ಲಿ, ಇದೆ కొండారెడ్డిపల్లి, ఈ జమీన్లంతా మా వాళ్ళదే. 800 ఎకరాలు నీ వెంటకు నువ్వు ఇడిస్తే నిలిపేస్తాను.
ನಿಲ್ಸಾಕ್ತೀನಿ. ಇಲ್ಲ 800 ಎಕರೆ 1000 ಎಕರೆನೂ ಆಗ್ಬೋದು, 1200 ಎಕರೆನೂ ಆಗ್ಬೋದು. ಮುಂದೆ ಬರುವಂಥ ಎಲೆಕ್ಷನಲ್ಲಿ ನಿನ್ನ ವಿರುದ್ಧ ನಾನು ನಿಲ್ಲಬಹುದು. ಥ್ಯಾಂಕ್ ಯು. ಓಕೆ ಸರ್. ಓಕೆ. ಮೈಕಿ ಬಿಸ್ಕಾ